ಡಿಫ್ರೆಂಟಾಗಿ ಕಟ್ಟಿಂಗ್ ಆ್ಯಂಡ್ ನೀರು ಹಾಕದೆ ಹೇಗೆ ರುಚಿ ರುಚಿಯಾಗಿ ಮಕ್ಕಳಿಗೆ ಇಷ್ಟವಾಗೋ ಥರ ಹೇಗೆ ಬೀಟ್ರೂಟ್ ಪಲ್ಯ ಮಾಡೋದು ಅಂತ ನೋಡೋಣ. ತುಪ್ಪ ಅನ್ನಕ್ಕೆ, ಸಾರನ್ನಕ್ಕೆ, ತಂಬುಳಿ ಅನ್ನಕ್ಕೆ ಎಲ್ಲ ಸೂಪರಾಗಿರ್ತದೆ. ಸಾಸಿವೆ, ಉದ್ದಿನಬೇಳೆ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ. ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಲುಕ. ಇವತ್ತು ನಾನು ಡಿಫ್ರೆಂಟಾಗಿ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮಾಮೂಲಾಗಿ ನಾವು ಮಾಡ್ತೇವೆ, ಇದು ಆ ಥರ ಅಲ್ಲ. ಡಿಫ್ರೆಂಟಾಗಿ ಕಟ್ಟಿಂಗ್ ಆ್ಯಂಡ್ ನೀರು ಹಾಕದೆ ಹೇಗೆ ರುಚಿ ರುಚಿಯಾಗಿ ಎಲ್ರಿಗೂ ಮನೆಯಲ್ಲಿ ಇಷ್ಟ ಆಗೋ ಥರ, ಎಸ್ಪೆಷಲಿ ಮಕ್ಕಳಿಗೆ ಇಷ್ಟವಾಗೋ ಥರ ಹೇಗೆ ಬೀಟ್ರೂಟ್ ಪಲ್ಯ ಮಾಡೋದು ಅಂತ ನೋಡೋಣ. ತುಪ್ಪ ಅನ್ನಕ್ಕೆ, ಸಾರನ್ನಕ್ಕೆ, ತಂಬುಳಿ ಅನ್ನಕ್ಕೆ ಎಲ್ಲ ಸೂಪರಾಗಿರ್ತದೆ. ಯಾವಾಗಲೂ ಫ್ರೆಶ್ ಆದ ಬೀಟ್ರೂಟನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಬಾಡಿದ ಬೀಟ್ರೂಟಲ್ಲಿ ಪಲ್ಯ ಒಳ್ಳೆಯದಾಗೋದಿಲ್ಲ. ಸೊ ಆಲ್ವೇಸ್ ಫ್ರೆಶ್ ಆಗಿ ತಂದು ಆವಾಗಲೇ ಮಾಡಿಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡೋದು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಬೀಟ್ರೂಟ್ ಪಲ್ಯ ಎಸ್ಪೆಷಲಿ ಚಪಾತಿಗೆ, ತುಪ್ಪ ಮತ್ತು ಅನ್ನಕ್ಕೆ, ಹಾಗೆ ಮೊಸರು ಊಟಕ್ಕೆ. ಮೊಸರು ಅನ್ನ ಅಲ್ಲ, ಮೊಸರು ಅನ್ನ, ಈ ಬೀಟ್ರೂಟ್ ಪಲ್ಯ ಇದು ಮೂರಕ್ಕೆ ಸೂಪರ್ ಆಗ್ತದೆ. ನನ್ನ ಮಗನಿಗೆ ತುಂಬ ಇಷ್ಟ, ನನಗೂ ನನ್ನ ಹಸ್ಬೆಂಡ್ಗೂ 3 ಜನಕ್ಕೂ ಇಷ್ಟ. ಬೀಟ್ರೂಟು ಫ್ರೆಶ್ ಇದೆ, ಆದರೆ ನಿಮಗೊಂದು ಟ್ರಿಕ್ ಹೇಳ್ತೇನೆ. ನಾನು ಬೀಟ್ರೂಟನ್ನು ಮಾಮೂಲಾಗಿ ಕಟ್ ಮಾಡೋದಕ್ಕಿಂತ ಇನ್ನೊಂದು ಟೈಪ್ ಕಟ್ ಮಾಡಿ ತೋರಿಸ್ತೇನೆ. ಆ ಥರ ಕಟ್ ಮಾಡಿದರೆ ಬೀಟ್ರೂಟು ಬೇಗ ಬೇಯ್ತದೆ, ಹಾಗೆ ಚೆನ್ನಾಗಿ ಬೇಯ್ತದೆ. ಇದು ನನಗೆ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಯಿತು. ಮತ್ತು ರುಚಿ ಕೂಡ ಜಾಸ್ತಿ ಒಳ್ಳೆ. ಅದಕ್ಕೆ ನಾವು ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಹಾಕಿದರೆ ಎಲ್ಲ ಒಳ್ಳೆ ಸರಿಯಾಗಿ ಎಳ್ಕೊಂಡು ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಈ ಥರ ಸಿಪ್ಪೆ ತೆಗ್ದಾಯಿತು. ಮೊದಲೇ ತೊಳೆದಿದ್ದೇನೆ ನಾನು. ಈ ಥರ ಕಟ್ ಮಾಡಿ, ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಇದು ಆ್ಯಕ್ಚುಲಿ ಕಟ್ ಮಾಡಲಿಕ್ಕೆ ತುಂಬ ಈಸಿ ಈ ಮೆಥಡ್ ಕೂಡ. ಇಷ್ಟು ಮಾಡಿದ ಮೇಲೆ ಅದರ ಅಪೋಸಿಟ್ ಸೈಡಿಂದ ಕಟ್ ಮಾಡಬೇಕು. ಸೊ ಈ ಥರ ಉದ್ದ ಉದ್ದಾಗಿ ಬರ್ತದೆ. ಇದು ಒಳ್ಳೆ ನೀಟಾಗಿ ಬೇಯ್ತದೆ. ಕೆಲವೊಂದು ಸತಿ ನಾವು ಬೀಟ್ರೂಟ್ ಪಚ್ಚಡಿ ಮಾಡ್ತಿದ್ರೆ ಈ ಥರ ಕಟ್ ಮಾಡ್ತೀವಿ. ಆ ಬೀಟ್ರೂಟ್ ಪಚ್ಚಡಿಗಾದರೆ ಇನ್ನೂ ಸಣ್ಣಗೆ ಕಟ್ ಮಾಡ್ತೀವಿ, ಅಷ್ಟು ಸಣ್ಣಕ್ಕೆ ಬೇಡ. ಕೊರೋನಾ ಟೈಮಲ್ಲಿ ನಾನು ಇದನ್ನು ಡಿಸ್ಕವರ್ ಮಾಡಿದ್ದು. ಡಿಸ್ಕವರ್ ಅಂದರೆ ಗೊತ್ತಾಯ್ತು ಅಷ್ಟೇ. ಸುಮಾರು ಜನ ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು, ಬಟ್ ಆ ಟೈಮಲ್ಲಿ ನನಗೂ ಹೊಳೆಯಿತು. ಇನ್ನು ಈ ಬೀಟ್ರೂಟನ್ನು ಬೇಯಿಸುವ. ತುಂಬ ನೀರು ಹಾಕೋದು ಬೇಡ. ಫಸ್ಟ್ ನೀರು ಹಾಕದೆ ಒಂಚೂರು ಹಾಗೆ ಫ್ರೈ ಮಾಡಬೇಕು. ಸೊ ನಾನಿಲ್ಲಿ ಮಣ್ಣಿನ ಮಡಕೆ ಯೂಸ್ ಮಾಡ್ತಾ ಇದ್ದೇನೆ. ಮಣ್ಣಿನ ಮಡಕೆ ನಿಮಗೆ ಬೇಕು ಅಂದರೆ ನೀವು ಅರ್ಥನ್ ಬ್ರೌನ್ಸ್ ಅಂತ ಬೆಂಗಳೂರಲ್ಲಿ ಮಣ್ಣಿನ ಮಡಕೆಯ ತಯಾರಕರಿದ್ದಾರೆ, ಅವರಿಗೆ ರೀಚ್ ಆಗ್ಬೋದು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರನ್ನ ಫಾಲೋ ಮಾಡಿ. ಸ್ವಲ್ಪ ಈ ಥರ ನೀರು ಹಾಕದೆ ಫ್ರೈ ಮಾಡ್ಕೋಬೇಕು. ಇದು ನನ್ನ ಅಮ್ಮ ಈ ಥರನೇ ಮಾಡೋದು. ಇಲ್ಲಾಂದರೆ ಅದು ನೀರಲ್ಲೇ ಬೆಂದು ಸ್ವಲ್ಪ ಪಿಚ್ಚಿ ಪಿಚ್ಚಿ ಆಗ್ತದೆ. ಅದಕ್ಕಿಂತ ಈ ಥರ ಮಾಡೋದು ಸೂಪರ್ ಆಗಿರ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಅರಸಿನ, ಚೂರು ಮೆಣಸಿನ ಹುಡಿ, ತುಂಬ ಏನು ಬೇಡ, ಸ್ವಲ್ಪ ಸಾಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಅದು ಟೇಸ್ಟನ್ನು ಜಾಸ್ತಿ ಮಾಡ್ತದೆ. ನೋಡಿ ಇವಾಗ ಸ್ವಲ್ಪ ನೀರು ಬಿಟ್ಟಿದೆ, ನಾನು ನೀರೇನು ಹಾಕಲಿಲ್ಲ, ನೀರಿದೆ ಅದರಲ್ಲಿ ಸ್ವಲ್ಪ. ಸೊ ಇನ್ನು ಹಾಗೆ ಅದು ಬೇಯಬೇಕು. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಮಾಡಬೇಕು. ಹಾಗೆ ಪಾತ್ರೆನ ಫುಲ್ ಮುಚ್ಚಬಾರ್ದು. ನಾನು ಮತ್ತೆ ನೀರು ಹಾಕಲೇ ಇಲ್ಲ, ಅದು ನೀರು ಬಿಟ್ಟು ನೋಡಿ ಒಳ್ಳೆ ಚಂದ ಬೆಂದಿದೆ ಈಗ. ಇನ್ನು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲಾದರೂ ನೀವು ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಕೊನೆಯಲ್ಲಿ
ಸಾಸಿವೆ ಉದ್ದಿನ ಬೇಳೆ ಹಾಕಿ ಒಳ್ಳೆ ಒಗ್ಗರಣೆ ಕೊಡಿ, ಪಲ್ಯ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬೀಟ್ರೂಟ್ ಪಲ್ಯ ಮಾಡೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೊಂದು ರೆಸಿಪಿ ಒಟ್ಟಿಗೆ ಬರ್ತೇನೆ. ಇನ್ನು ನಾನು ನನ್ನ ಮಗ ಬರ್ತಾನೆ ಸ್ಕೂಲಿಂದ, ಅವನಿಗೆ ಊಟ ಕೊಡಬೇಕು. ಲವ್ ಯು, ಬಾಯ್ ಬಾಯ್, ಸಿಗುವ.